ಮಹಿಳಾ ಮೀಸಲಾತಿ ಬಿಲ್ ದಂಗಲ್ ಜೋರಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರ ವಿಪಕ್ಷಗಳ ನಡುವೆ ಮಹಾಯುದ್ಧವೇ ಶುರುವಾಗಿದೆ. ನಾರಿ ಶಕ್ತಿಯನ್ನ ಸೋಲಿಸಿದ ವಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾರಕಕ್ಕೇರಿದ ನಾರಿ ಶಕ್ತಿ ದಂಗಲ್, ಮಸೂದೆ ಸೋಲಿಗೆ ಸಿಡಿದೆದ್ದ ಕೇಸರಿ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಕನಸು ಭಗ್ನವಾಗಿದೆ. ಮಹತ್ವಾಕಾಂಕ್ಷೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ನಾರಿ ಶಕ್ತಿ ಮಸೂದೆಗೆ ಇಂಡಿ ಕೂಟ ಧಿಕ್ಕರಿಸಿದೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದೇಶದ ನಾರಿಯರಿಗೆ ವಿಪಕ್ಷಗಳಿಂದ ಅನ್ಯಾಯ. ಇಂಡಿ ಕೂಟದ ವಿರುದ್ಧ ಮೋದಿ ವಾಕ್ಪ್ರಹಾರ. ಮಹಿಳಾ ಮೀಸಲಾತಿಯನ್ನ ಬೆಂಬಲಿಸದ ಇಂಡಿ ಕೂಟದ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. नारी शक्ति को फॉर ग्रांटेड ले रहे हैं। वो ये भूल रहे हैं कि 21वीं सदी की नारी देश की हर घटना पर नजर रख रही है। महिला आरक्षण विरोध करके जो पाप विपक्ष ने किया है, इसकी उन्हें सजा जरूर मिलेगी. ಇಂಡಿ ಕೂಟದ ನಡೆಯನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿ ಬಳಸಿದ್ದಾರೆ. ಕಾಂಗ್ರೆಸ್ ಮಹಿಳೆಯರ ವಿರೋಧಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನ್ಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಏತ ತಮ್ಮ ನಡೆಯನ್ನ ಕಾಂಗ್ರೆಸ್ ಸಮರ್ಥಿಸಿಕೊಂಡಿದೆ. ನಾವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿಲ್ಲ, ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ವಿರೋಧಿಸಿದ್ದೀವಿ ಅಂತ ಕೈ ನಾಯಕಿ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆ ಕೊಟ್ಟಿದ್ದಾರೆ. कांग्रेस पार्टी का एक इतिहास है, विपक्षी दलों का एक इतिहास है, भाजपा का इतिहास है महिलाओं के संदर्भ में, और वो इतिहास बहुत स्पष्ट है. आपके खड़े होने से सदन में उसका विपरीत कहने से कोई फर्क नहीं पड़ता. महिलाएं देख रही हैं. उन्नाव को देखा, हाथरस को देखा, ओलंपिक की खिलाड़ियों को देखा, यहीं दिल्ली में सड़क पर बैठी थी, किसने पूछा उनको? मणिपुर में महिलाओं को देखा, किसने पूछा? और आज आप संसद में खड़े होकर कह रहे हैं हम मसीहा बनना चाहते हैं महिलाओं के. ಸದ್ಯ ಮಹಿಳಾ ಮೀಸಲಾತಿ ಬಿಲ್ ವಾಕ್ಸಮರ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇದು ಎನ್ಡಿಎ ನಡುವೆ ಮತ್ತೊಂದು ಕಾಳಗಕ್ಕೆ ಕಾರಣವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳಾ ಮೀಸಲಾತಿ ಬಿಲ್ ದಂಗಲ್ ಜೋರಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರ ವಿಪಕ್ಷಗಳ ನಡುವೆ ಮಹಾಯುದ್ಧವೇ ಶುರುವಾಗಿದೆ. ನಾರಿ ಶಕ್ತಿಯನ್ನ ಸೋಲಿಸಿದ ವಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾರಕಕ್ಕೇರಿದ ನಾರಿ ಶಕ್ತಿ ದಂಗಲ್, ಮಸೂದೆ ಸೋಲಿಗೆ ಸಿಡಿದೆದ್ದ ಕೇಸರಿ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಕನಸು ಭಗ್ನವಾಗಿದೆ. ಮಹತ್ವಾಕಾಂಕ್ಷೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ನಾರಿ ಶಕ್ತಿ ಮಸೂದೆಗೆ ಇಂಡಿ ಕೂಟ ಧಿಕ್ಕರಿಸಿದೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದೇಶದ ನಾರಿಯರಿಗೆ ವಿಪಕ್ಷಗಳಿಂದ ಅನ್ಯಾಯ. ಇಂಡಿ ಕೂಟದ ವಿರುದ್ಧ ಮೋದಿ ವಾಕ್ಪ್ರಹಾರ. ಮಹಿಳಾ ಮೀಸಲಾತಿಯನ್ನ ಬೆಂಬಲಿಸದ ಇಂಡಿ ಕೂಟದ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. नारी शक्ति को फॉर ग्रांटेड ले रहे हैं. वो ये भूल रहे हैं कि 21वीं सदी की नारी देश की हर घटना पर नजर रख रही है. महिला आरक्षण विरोध करके जो पाप विपक्ष ने किया है, इसकी उन्हें सजा जरूर मिलेगी. ಇಂಡಿ ಕೂಟದ ನಡೆಯನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿ ಬಳಸಿದ್ದಾರೆ. ಕಾಂಗ್ರೆಸ್ ಮಹಿಳೆಯರ ವಿರೋಧಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನ್ಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಏತ ತಮ್ಮ ನಡೆಯನ್ನ ಕಾಂಗ್ರೆಸ್ ಸಮರ್ಥಿಸಿಕೊಂಡಿದೆ. ನಾವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿಲ್ಲ, ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ವಿರೋಧಿಸಿದ್ದೀವಿ ಅಂತ ಕೈ ನಾಯಕಿ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆ ಕೊಟ್ಟಿದ್ದಾರೆ. कांग्रेस पार्टी का एक इतिहास है, विपक्षी दलों का एक इतिहास है, भाजपा का इतिहास है महिलाओं के संदर्भ में, और वो इतिहास बहुत स्पष्ट है. आपके खड़े होने से सदन में उसका विपरीत कहने से कोई फर्क नहीं पड़ता.
महिलाएं देख रही हैं, उन्नाव को देखा, हाथरस को देखा, ओलंपिक की खिलाड़ियों को देखा, यहीं दिल्ली में सड़क पर बैठी थी, किसने पूछा उनको? मणिपुर में महिलाओं को देखा, किसने पूछा? और आज आप संसद में खड़े होकर कह रहे हैं हम मसीहा बनना चाहते हैं महिलाओं के। ಸದ್ಯ ಮಹಿಳಾ ಮೀಸಲಾತಿ ಬಿಲ್ ವಾಕ್ಸಮರ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇದು ಎನ್ಡಿಎ ನಡುವೆ ಮತ್ತೊಂದು ಕಾಳಗಕ್ಕೆ ಕಾರಣವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳಾ ಮೀಸಲಾತಿ ಬಿಲ್ ದಂಗಲ್ ಜೋರಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರ ವಿಪಕ್ಷಗಳ ನಡುವೆ ಮಹಾಯುದ್ಧವೇ ಶುರುವಾಗಿದೆ. ನಾರಿ ಶಕ್ತಿಯನ್ನ ಸೋಲಿಸಿದ ವಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾರಕಕ್ಕೇರಿದ ನಾರಿ ಶಕ್ತಿ ದಂಗಲ್. ಮಸೂದೆ ಸೋಲಿಗೆ ಸಿಡಿದೆದ್ದ ಕೇಸರಿ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಕನಸು ಭಗ್ನವಾಗಿದೆ. ಮಹತ್ವಾಕಾಂಕ್ಷೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ನಾರಿ ಶಕ್ತಿ ಮಸೂದೆಗೆ ಇಂಡಿ ಕೂಟ ಧಿಕ್ಕರಿಸಿದೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದೇಶದ ನಾರಿಯರಿಗೆ ವಿಪಕ್ಷಗಳಿಂದ ಅನ್ಯಾಯ. ಇಂಡಿ ಕೂಟದ ವಿರುದ್ಧ ಮೋದಿ ವಾಕ್ಪ್ರಹಾರ. ಮಹಿಳಾ ಮೀಸಲಾತಿಯನ್ನ ಬೆಂಬಲಿಸದ ಇಂಡಿ ಕೂಟದ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. नारी शक्ति को फॉर ग्रांटेड ले रहे हैं. वो ये भूल रहे हैं कि 21वीं सदी की नारी देश की हर घटना पर नजर रख रही है. महिला आरक्षण विरोध करके जो पाप विपक्ष ने किया है, इसकी उन्हें सजा जरूर मिलेगी. ಇಂಡಿ ಕೂಟದ ನಡೆಯನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿ ಬಳಸಿದ್ದಾರೆ. ಕಾಂಗ್ರೆಸ್ ಮಹಿಳೆಯರ ವಿರೋಧಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನ್ಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಏತ ತಮ್ಮ ನಡೆಯನ್ನ ಕಾಂಗ್ರೆಸ್ ಸಮರ್ಥಿಸಿಕೊಂಡಿದೆ. ನಾವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿಲ್ಲ, ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ವಿರೋಧಿಸಿದ್ದೀವಿ ಅಂತ ಕೈ ನಾಯಕಿ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆ ಕೊಟ್ಟಿದ್ದಾರೆ. कांग्रेस पार्टी का एक इतिहास है, विपक्षी दलों का एक इतिहास है, भाजपा का इतिहास है महिलाओं के संदर्भ में, और वो इतिहास बहुत स्पष्ट है. आपके खड़े होने से सदन में उसका विपरीत कहने से कोई फर्क नहीं पड़ता. महिलाएं देख रही हैं, उन्नाव को देखा, हाथरस को देखा, ओलंपिक की खिलाड़ियों को देखा, यहीं दिल्ली में सड़क पर बैठी थी, किसने पूछा उनको?